ಹಿಂಗೆಲ್ಲ ಉಲ್ಟಾ ಕಟ್ಟಾಕ್ಬಿಟ್ಟು ಈ ಕೊರಡೆ ತೊಗೊಂಡ್ಬಿಟ್ಟು ಹೊಡಿತಿದ್ರು ಆಗಿನ ಸೈನಿಕರು ಹೆಂಗಿದ್ರು ಅಂತ ಹೇಳ್ಬಿಟ್ಟು. ಇಲ್ಲಿ ಫಿರಂಗಿಗಳೈತೆ. ಸೇಮ್ ಅಂಡಮಾನ್ ನಿಕೋಬಾರ್ದು ಇದೇ ಥರ ಬರುತ್ತೆ ಜೈಲು. ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಫೋಟೋಸ್ಗೆಲ್ಲ. ನೋಡಿರಿ ನಮ್ಮ ರಂಗನಾಥ ಸ್ವಾಮಿ ಟೆಂಪಲ್ ಶ್ರೀರಂಗಪಟ್ಟಣದಲ್ಲಿ ಐತೆ. ವೇವಿಯರ್ ಗೋವಾ ಥ್ರೂ ದ ಲೆನ್ಸ್ ಆಫ್ 1000 ಪೌಲಾಟ್ ಬಿಕಾಸ್ ಇದು ಬಂದು ಅಗೋದ ಫೋರ್ಟಿಂದ ಒಂದು 3 ಕಿಲೋಮೀಟರ್ಸ್ ಅಷ್ಟು ಆಗುತ್ತೆ. ಫೋರ್ಟ್ ಅಗೋದ ಜೈಲ್ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು ಇದು ಪರ್ ಪರ್ಸನ್ ಬಂದು ಇಲ್ಲಿ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಕ್ಯಾಮ್ರಾಗೇನೋ ಚಾರ್ಜ್ ಮಾಡೋದಿಲ್ವಂತೆ. ಬನ್ನಿ ಒಳಗಡೆ ಹೋಗೋಣ. ಎಂಟ್ರೆನ್ಸ್ಗೆ ಒಂದು ವುಡನ್ ಫಿರಂಗಿ ಇಟ್ಟಿದ್ದಾರೆ. ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದಾರೆ. ಟಿಕೆಟ್ ಆಲ್ರೆಡಿ ತೊಗೊಂಡಾಯ್ತು. ನೋಡ್ರಿ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ಯಾವುದೋ ಆಫೀಸ್ ಇದ್ದಂಗೆ ಐತೆ. ಇದು ಜೈ ಹಿಂದ್ ನಮ್ಮ ಭಾರತ ಮಾತೆಯ ಒಂದು ಶಿಲಾ ವಿಗ್ರಹ ಐತೆ ಇಲ್ಲಿ. ಸೇಮ್ ಅಂಡಮಾನ್ ನಿಕೋಬಾರ್ದು ಇದೇ ಥರ ಬರುತ್ತೆ ಜೈಲು. ಆ ಕಡೆ ಮತ್ತೆ ಕನ್ನಡದವ್ರು. ನೋಡ್ರಿ ಬೋಟ್ಸ್ ಎಲ್ಲ ರನ್ ಆಗ್ತಿದೆ ಅಲ್ಲಿ. ಈ ಕಡೆ ಎಲ್ಲ ಕ್ಲೋಸ್ ಇದೆ. ಫಸ್ಟ್ ಲೆಫ್ಟಲ್ಲಿ ಹೋಗೋಣ ಬನ್ನಿ. ಆ ಕಡೆ ಬೋಟ್ಗೆ ಕನೆಕ್ಟ್ ಆಗೋ ದಾರಿ ಐತೆ. ಈ ಥರ ವ್ಯೂ ಇಲ್ಲಿ ಮತ್ತೆ ವೈಜಾಗಲ್ಲೂ ಸಿಗುತ್ತೆ. ಸೇಮ್ ಇದೇ ಥರ ಐತೆ ವ್ಯೂ. ಇಲ್ಲೆಲ್ಲ ನಾಟ್ ಅಲೋಡ್ ಇಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಹೋದ್ರೆ ಏನಾದರೂ ಬೈತಾರೇನೋ. ಇದೊಳಗಡೆ ರೈಟ್ಗೆ ಏನಿದೆ ಇಲ್ಲಿ ಯಾವುದೋ ಟೆಂಪಲ್ ಇದ್ದಂಗೆ ಐತೆ, ಬಟ್ ಅದು ಆಫೀಸೇ ಅದು. ಇಲ್ಲಿಂದ ಫುಲ್ಲು ಹೆಂಚಾಕಿರೋ ಶೀಲ್ಡ್ಸ್ ಬಿಟ್ಟರೆ ಇನ್ನೇನು ಕಾಣಿಸ್ತಿಲ್ಲ. ಇಲ್ಲಿ ಇಲ್ಲೊಂದು ಎಲೆಕ್ಟ್ರಿಕಲ್ ಪ್ಯಾಸೆಂಜರ್ ವೆಹಿಕಲ್ ಐತೆ. ಇಲ್ಲಿ ಫಿರಂಗಿಗಳೈತೆ. ಇಲ್ಲ ಬ್ಲಾಕ್ ಆಗಿದೆಯಾ ಇಲ್ಲ ಏನಿದು? ಇಲ್ಲಿ ನೋಡ್ಬೋದು ಫುಲ್ ದಾರಿ ಉದ್ದಕ್ಕೂ ಫಿರಂಗಿಗಳಿದೆ. ಸೊ ಯಾರಾದರೂ ಬೋಟ್ಗಳಲ್ಲಿ ಏನಾದರೂ ಶಿಪ್ಸಲ್ಲಿ ಬಂದು ಅಟ್ಯಾಕ್ ಮಾಡೋಕ್ಕೆ ನೋಡಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವು ಈ ಸ್ಪೇಸ್ ಥರ ಮಾಡಿ ಕಾಂಪೌಂಡ್ನ ಬಿಟ್ಟಿರೋ ಜಾಗ ಇಷ್ಟಿದೆ ನೋಡಿ. ಇದೆಲ್ಲ ಆಫೀಸ್ಗಳೇ, ಇನ್ನೂ ಜೈಲ್ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಲೀಸ್ಟ್ ಆಫ್ ಫ್ರೀಡಮ್ ಫೈಟರ್ಸ್ ಅಂತ ಇದೆ. ಜೈಲ್ ಬಂತು. ಇದು ಸಣ್ಣ ಜೈಲು, ಒಂದು 2-3 ಜನ ಆಗ್ತಾರೇನೆ ಇದರಲ್ಲಿ. ಮೂವಿಯಲ್ಲಿ ಸಿಂಪಲ್ ಆಗಿದ್ದಷ್ಟು ಈಸಿಯಾಗಿ ಏನಿಲ್ಲ, ಫುಲ್ ಸ್ಟ್ರಾಂಗ್ ಇದೆ ಕಂಬಿಗಳು. ಇಲ್ಲಿಂದ ವ್ಯೂ ಹೆಂಗಿದೆ ನೋಡ್ರಿ. ಇಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಫೋಟೋಸ್ಗೆಲ್ಲ. ಫುಲ್ ಬೋಟ್ಸ್ ಓಡಾಡ್ತಿದೆ ನೋಡಿ. ಅಲ್ಲಿ ಟೋಟಲ್ ಒಂದು 8-9 ಓಡಾಡ್ತಿದೆ. ಲೈಫ್ ಸೆಂಟೆನ್ಸ್ ಕ್ರಿಮಿನಲ್ ಸೆಲ್ಸ್. ಲೈಫ್ ಸೆಂಟೆನ್ಸ್ ಅಂದರೆ ಲೈಫ್ದು ಮೀನಿಂಗ್ ತಿಳಿಸೋದಕ್ಕೆ ಈ ಸೆಲ್ಸ್ ಮೀನ್ಸ್ ಈ ಜೈಲಲ್ಲಿರೋರಿಗೆ. ಇಲ್ಲಿ ವ್ಯೂ ಈ ಕಡೆ ಐತೆ ನೋಡಿ, ಸಮುದ್ರ ನೀಟಾಗಿ ಕಾಣಿಸೋ ಥರ. ಈ ಕಡೆ ಇನ್ನೂ ಒಳಗಡೆ ಜಾಸ್ತಿ ಐತೆ. ಪ್ರಿಸನ್ ಸೆಲ್ 3 ಇದ್ರ ಮುಂದೆನೂ. ಸೊ ಇದೆಲ್ಲ ಆಫೀಸ್ ಥರನೇ ಆ ಕಡೆ ಐತೆ, ಬಟ್ ಇದು ಫುಲ್ ಜೈಲ್ಗಳೇ ನೋಡಿ. ಇದೆಲ್ಲ ಗೋವಾದ ಜೈಲ್ ಮ್ಯೂಸಿಯಂ ನೋಡಿ. ಜೈಲ್ ಇತ್ತಲ್ಲ, ಈಗ ಅದನ್ನು ಯಾರೂ ಇಲ್ಲ ಈಗ ಕೈದಿಗಳು. ಸೊ ಇದರಲ್ಲಿ ಇಟ್ಟಿರೋದಕ್ಕೆ ಅದನ್ನು ಮ್ಯೂಸಿಯಂ ಅಂತ ಹೇಳ್ತವ್ರೆ. ಹೆಂಗೆ ಹಿಂಸೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಒಂದು ವ್ಯೂ ತೋರಿಸ್ತೀನಿ ಬನ್ನಿ. ಹಿಂಗೆಲ್ಲ ಉಲ್ಟಾ ಕಟ್ಟಾಕ್ಬಿಟ್ಟು ಈ ಕೊರಡೆ ತೊಗೊಂಡ್ಬಿಟ್ಟು ಹೊಡಿತಿದ್ರು ನೋಡಿ, ಆಗಿನ ಸೈನಿಕರು ಹೆಂಗಿದ್ರು ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ರಾಜ್ ದೀನ್ ದಯಾಲ್ ಸ್ಟುಡಿಯೋ ಆರ್ಕೈವ್. ಓಪನ್ ಡೈಲಿ 10 AM to 9 PM. ಮಹಾರಾಜ ದೀನ್ ದಯಾಲ್ ಅವ್ರದ್ದು ಫುಲ್ ಫೋಟೋಗ್ರಫಿ ಎಲ್ಲ ಇಲ್ಲಿದೆ. ಅವರ ಫ್ರೆಂಡ್ಸ್ ಜೊತೆ ಇರೋದಾಗಲಿ, ಸೈನಿಕರು ಮತ್ತು ಮಹಾರಾಜರೆಲ್ಲ ಇರ್ತಾರಲ್ಲ ಇವರ ಫ್ರೆಂಡ್ಸು, ಅವ್ರದ್ದೆಲ್ಲ ಫುಲ್ಲು ಫೋಟೋಗ್ರಫಿ ಎಲ್ಲ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ದಿ ವೇವಿಯರ್ ಗೋವಾ ಥ್ರೂ ದ ಲೆನ್ಸ್ ಆಫ್ 1000 ಪೌಲಾಟ್ ಬಿಕಾಸ್ 20th century. ಲಾಲಾ ದೀನ್ ದಯಾಲ್ ಸಿಕಿಂದ್ರಾಬಾದ್ ಎಕ್ಸಿಬಿಟ್ ಫೋಟೋಗ್ರಾಫ್. ಕ್ವೀನು ಆಳ್ಬೇಕಾದ್ರೆ ನೋಡ್ರಿ ಹಿಂಗೆ ಹಿಂಸೆ ಮಾಡೋದು ಹೆಂಗೆ ಅಂತ ತೋರಿಸ್ತೈತಿ ಇದು ಇಮೇಜ್. ಇದು ಫುಲ್ ಸೆಲ್ದು ಪಿಕ್ ಹೆಂಗಿದೆ ಅಂತ. ಮಾರ್ಬೆಲ್ ಪೆವಿಲಿಯನ್ ಬಶೀರಾಬಾದ್ ಹೈದ್ರಾಬಾದ್. ಇದು ಬಂದ್ಬಿಟ್ಟು ಅಪೋಲೋ ಬಂದರ್. ಇದು ಮೊಹಮ್ಮದ್ ಗವಾನ್ ಮತ್ಸಾರ್ ಬೀದರಲ್ಲಿರೋದು. ಮಹಾರಾಜ ಆಫ್ ದಿ ದಾರ್ ನೋಡ್ರಿ, ಇವರೇ ದಾರ್ನ ಮಹಾರಾಜ. ಎಷ್ಟು ಹೈಟ್ ಇದ್ದಾರೆ ನೋಡಿ. ಅವಾಗ ಸೆಂಚುರಿ 1890. ಮಹಾರಾಜ ಆಫ್ ಆರ್ಕ್ ಇವರು. ಮಹಾರಾಜ ಆಫ್ ದಿ ಟ್ರಾವಂಕೂರ್ ಮಹಾರಾಜರು ಇವರು ನೋಡಿ. ಇವ್ರು ಯಾವ ಸೆಂಚುರಿ ಅವರು? 1915 ಸೆಂಚುರಿ ಅವರು. ಇದು ಬಂದು ಎ ಗ್ರೂಪ್ ಆಫ್ ದಿ ಸಾಸ್ ಬಾಹು ಟೆಂಪಲ್ ಆಫ್ ಕಾಂಪ್ಲೆಕ್ಸ್. ಇದು ಫೋಟೋಸ್ ಥರನೇ ಐತೆ, ಬಟ್ ಇದು ಪೇಂಟಿಂಗ್ ಅನಿಸುತ್ತೆ. ಸಕ್ಕತ್ತಾಗಿದೆ. ಇವ್ರು ಬಂದು ಅರ್ಲೆಡ್ಲಿ ಜಾನ್ ನಾಟರ್, ಯುರೋಪಿಯನ್ ಲೇಡಿ ಅಂತ ಇವರು. ನಿಜಾಮಟ್ ಶಿಕ್ರಾ ಕ್ಯಾಂಪ್ ಹೈದ್ರಾಬಾದ್ ನೋಡಿ. ಫುಲ್ಲು ಎಲ್ಲ ಉಳಿಗಳ ಚರ್ಮದಲ್ಲಿ ಇದು ಮಾಡಿದ್ದಾರೆ. ಗೋವಾಲಿಯಾ ಶಿಖರ ಗ್ರೂಪ್ ಅಂತೆ, 1893 ಅವರು. ಈ ಪ್ಲೇಸ್ ಬಂದು ರಿವರ್ ವ್ಯೂ ಆಫ್ ಜಾನ್ಸಿ ಅಂತೆ. ಬೋರ್ಘಾಟ್ ರಿವರ್ಸಿಂಗ್ ಸ್ಟೇಷನ್ ಕಾಂಡಾಳ. ಸರ್ ಜಂಗ್ಸ್ ಹೌಸ್ ಆಫ್ ಸೈಫಾಬಾದ್ ಹೈದ್ರಾಬಾದ್ ಅಂತ. ಇದು ಸಖತ್ತಾಗಿದೆ ವ್ಯೂ ಪಾಯಿಂಟ್. ಇದನ್ನು ನಿಜಾಮ್ ವಿತ್ ಗೆಸ್ಟ್ ದಿ ರಿಟ್ರೀವಿಂಗ್ ಆಫ್ ದಿ ಅಟ್ ಫ್ಲಾಕ್ನೇಷನ್ ಪ್ಯಾಲೇಸ್ ಹೈದ್ರಾಬಾದ್. ದ ರಿಟೈರಿಂಗ್ ರೂಮ್ ಅಟ್ ಫಾಲ್ಕನಾಮಾ ಪ್ಯಾಲೇಸ್ ಹೈದ್ರಾಬಾದ್. ನಿಜಾಮಿ ಪ್ರೊಸೆಷನ್ ಆಫ್ ಹಿಂಗಿರ್ತತೆ ಅವಾಗ ಪ್ರೊಟೆಕ್ಷನ್ಸ್ ಎಲ್ಲ. ಆವಾಗಿನ ಸೈನಿಕರು ನೋಡಿ. ಮಿಲಿಟ್ರಿ ರಿವ್ಯೂ 1068ರಲ್ಲಿ.
ಇದು ಬಂದು ಎ ಪಾರ್ಸಿ ಕಪಲ್ ದ ಸ್ಟುಡಿಯೋ ಸೈನ್ಸ್ ಆಫ್ ದಿ ಸೈಡ್ಸ್ ಆಫ್ ದಿ ಫಾಲೋಯಿಂಗ್ ಕಲರ್ಸ್ ನ್ಯೂಪೋರ್ಟ್ ಟೆನ್ಲಿ ಮೊಹನ್ ಅನ್ಡಿಫೈನ್ಡ್ ಕಪಲ್ ಅಂತ ಇವರು ಎ ಪಾರ್ಸಿ ಫ್ಯಾಮಿಲಿ ಗೌಲಮ್ ಮಹಮೂದ್ ಅಂಡ್ ಫ್ರೆಂಡ್ಸ್ ಇವರು ಮಹಾರಾಜ ಕ್ರಿಶ್ಚಿಯನ್ ಪ್ರಸಾದ್ ವಿತ್ ಚಿಲ್ಡ್ರನ್ ಹೈದ್ರಾಬಾದ್ ಆ ಕಾಲದಲ್ಲಿ ಬಂಗಿ ಹಿಂಗಿರ್ತು ನೋಡ್ರಿ ಎ ಫಕೀರ್ ವಿತ್ ಚಿಲಮ್ ಅಂದರೆ ಇದು ಇದ್ರಲ್ಲಿ ಹಾಕೋದು ಬೇರೆ ಎಲೆ ಎ ಹೋಲಿ ಮ್ಯಾನ್ ಸ್ಟ್ರೀಟ್ ಪರ್ಫಾರ್ಮರ್ ವಿತ್ ಎ ಬೀರ್ ನೋಡಿ ಈ ಥರ ಸಣ್ಣ ಏಜಲ್ಲಿ ಬರ್ತಿತ್ತು ಒಂದು 5ನೇ ಕ್ಲಾಸಲ್ಲಿ 6ನೇ ಕ್ಲಾಸಲ್ಲಿ ಅದ್ರ ಬಾಯಿಂದ ಅದೇನೋ ದಾರ ಊದಿಸ್ಬಿಟ್ಟು ಕೈಗೆ ಕಟ್ತಿದ್ರು ಸೊ ಭಯ ಜಾಸ್ತಿ ಇರೋರಿಗೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಯಾರು ನೋಡಿದ್ದೀರಾ ಇದು ನೋಡಿರೋರು ಕಾಮೆಂಟ್ ಮಾಡಿ ಇದು ಬಂದು ಪ್ರಿನ್ಸ್ ಅಜಾಮ್ ಅಂಡ್ ಮುಜಾಜಾ ಹೈದ್ರಾಬಾದ್ ಇವರು ಬಂದು ಎ ಪೋರ್ಟ್ರೇಟ್ ವಿತ್ ನಿಜಾಮ್ ಹೈದ್ರಾಬಾದ್ ಅಂತ ನಿಜಾಮ್ ವಿತ್ ಹಾರ್ಸ್ ನಿಜಾಮಾಬಾದ್ ಅಂತ ಇವರಿಂದನೇ ನೋಡ್ರಿ ಹೆಸರು ಬಂದಿರೋದು ನಿಜಾಮ್ ವಿತ್ ಡೆಡ್ ಟೈಗರ್ಸ್ ನಿಜಾಮ್ ಅವಾಗ ಬೇಟೆ ಮಾಡ್ಬೇಕಾದ್ರೆ ಅವರು ಹುಲಿಗಳನ್ನ ಈ ಥರ ಇದು ಬಿಟ್ಟರೆ ನಿಜಾಮ್ ವಿತ್ ಗೆಸ್ಟ್ ಇನ್ ಹೈದ್ರಾಬಾದ್ ಇದು ಬಂದು ತುಜಾ ಭವಾನಿ ಟೆಂಪಲ್ ತುಲ್ಜಾಪುರ್ ಮಹಾರಾಷ್ಟ್ರ ಅಂತೆ ಬರ್ಖಾ ಅರ್ಮಾನ್ ಬಿಜಾಪುರ್ ನೋಡಿರಿ ನಮ್ಮ ರಂಗನಾಥ ಸ್ವಾಮಿ ಟೆಂಪಲ್ ಶ್ರೀರಂಗಪಟ್ಟಣದಲ್ಲಿ ಐತೆ ಟಾಂಬ್ ಆಫ್ ಶೇಖ್ ಇವ್ರದ್ದು ಆಗ್ರಾದಲ್ಲಿದೆ ಅಂತ ಇದು ನೋಡಿ 1985 ಇದು ಬಂದು ದೀನ್ ದಯಾಲ್ ಅವ್ರದ್ದು ಗ್ರೂಪ್ ಆಫ್ ಪೋರ್ಟ್ರೇಟ್ ಆಫ್ ಲಾಲಾ ದೀನ್ ದಯಾಲ್ ಸ್ಟುಡಿಯೋ ಇಂಡೋರ್ದಿದ್ದು ಅವಾಗೆಲ್ಲ ಫೋಟೋಗ್ರಫಿ ಹೆಂಗಿತ್ತು ಅಂತಂದರೆ ಮ್ಯಾನ್ಯಲ್ ಇತ್ತು ಮೀನ್ಸು ಡೆವಲಪ್ ಮಾಡ್ತಿದ್ರು ಇಮೇಜಸ್ನ ಸೊ ಡೆವಲಪ್ ಮಾಡಿರೋ ಇಮೇಜಸ್ ಇವೆಲ್ಲ ಜ್ಞಾನ್ ಚಂದ್ ದೀನ್ ದಯಾಲ್ ನೋಡಿ ಇವರೇ ರಾಜ್ ದೀನ್ ದಯಾಲ್ ಇವ್ರು ಬಂದು 1890s 98 ಅವರು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ